ಮೊದಲು ಧ್ಯಾನಕ್ಕೆ ನಮಸ್ಕರಿಸುತ್ತೇನೆ. ನಮಗೆ ಧ್ಯಾನವನ್ನು ಮೊದಲು ಜಗತ್ತಿಗೆ ಧ್ಯಾನವನ್ನು ಪರಿಚಯ ಮಾಡಿಕೊಟ್ಟ ಪತ್ರಿಜಿ ಸರ್ಗೆ ಹಾಗೂ ಪರಿಮಳ ಮೇಡಮ್ ಅವರಿಗೆ, ಪತ್ರಿಯಮ್ಮನವರಿಗೂ ಹಾಗೂ ನಮ್ಮ ಹಿರಿಯ ಮಾಸ್ಟರ್ ಆದ ಪ್ರೇಮನಾಥ್ ಸರ್ಗೂ ನಾನು ಮತ್ತು ನನ್ನ ಹೆತ್ತ ತಂದೆ ತಾಯಿಗೆ ಮನಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ನನ್ನ ಹೆಸರು ಲಕ್ಷ್ಮೀ ಪಾಟೀಲ್ ಅಂತ, ಅಸುಂಡಿಯಿಂದ. ನಾನು ಧ್ಯಾನಕ್ಕೆ ಬಂದದ್ದು 2022ರಲ್ಲಿ. ನನಗೆ ಧ್ಯಾನವನ್ನು ಕಲ್ಪಿಸಿ ಹೇಳಿಕೊಟ್ಟಂಥ ನಮ್ಮ ಅತ್ತೆ ಮಗಳಾದ ಲಕ್ಷ್ಮಿ ಅಂತ. ಅವಳು 2022ರಲ್ಲಿ ನನಗೆ ಧ್ಯಾನ ಹೀಗಿದೆ ಮಾಡು ಅಂತ ಹಾಗೆ ಸುಮ್ಮನೆ ಫೋನ್ನಲ್ಲಿ ಹೇಳಿದ್ಲು. ಅವಳು ನನಗೆ ಒಂದು ಸ್ವಲ್ಪ ಬ್ಯಾಕ್ ಪೇನ್ ಇತ್ತು, ಕತ್ ಪೇನ್ ಇತ್ತು. ಹೀಗಾಗಿ ನಾನು ಯಾಕೆ ಧ್ಯಾನ ಮಾಡಬಾರ್ದು, ಚಲೋ ಅಂತ ಹೇಳ್ತಾ ಇದ್ದಾಳೆ ಅಕ್ಕ ಆಕಿ. ನಾನೇ ಈ ಧ್ಯಾನ ಮಾಡ್ತೀನಿ ಅಂತ ಕಲ್ಪನೆ ಮಾಡಿಕೊಂಡೆ. ಮಾಡ್ತಾ ಹಾಗೆ ಹೀಗಿದೆ ಜೂಮ್ಗಳ ಆ್ಯಪ್ನಲ್ಲಿ ಅವೆಲ್ಲ ಇದೆ ಹೇಳ್ತಾ ಬಂದ್ಲಕ್ಕಿ. ಈಗ ಜೂಮ್ ಆ್ಯಪ್ಗಳಿದಾವು, ಅವತ್ರಲ್ಲಿ ಜಾಯಿನ್ ಆಗು, ಗ್ರೂಪ್ ಮೆಡಿಟೇಷನ್ ಇದೆ, ಅವತ್ರಲ್ಲಿ ಮಾಡು, ಭಾಗವಹಿಸು ಅಂತ ಹೇಳ್ತಾ ಬಂದಳು. ಹಾಗೆ ಮಾಡ್ತಾ ಬಂದೆ ನಾನು. ನನಗೆ ಮೊದಲು ಹೀಗೆ ಅಂತ ಮಾಡು, 41 ದಿನ, 21 ದಿನ, 11 ದಿನ ಮಂಡಲ್ ಧ್ಯಾನ ಅಂತಿರುತ್ತೆ, ಅದನ್ನು ಮಾಡ್ತಾ ಬಾ, ನಿನಗೆ ಎಲ್ಲ ಕ್ಲಿಯರ್ ಆಗುತ್ತೆ, ನಿನ್ನ ಹೆಲ್ತ್ ಇಶ್ಯೂ ಆಗುತ್ತೆ, ನೀನು ಆರಾಮಾಗ್ತೀಯಾ ಅಂತ ಹೇಳಿದ್ಲು. ಹಾಗಾಗಿ ನಾನು ಆಯ್ತು ಸರಿ ಅಕ್ಕ ಮಾಡ್ತೀನಿ ಅಂತೆ. ಮೊದಲು ನಾನು ಮೈತ್ರಿ ಧ್ಯಾನ ಅಂಥೇಳಿ ಮೆಡಿಟೇಷನ್ ಮಾಡಿಸ್ತಾಯಿದ್ರು ಜಯೋಗ್ ಚಾನಲಲ್ಲಿ. ಗ್ರೂಪ್ ಮೆಡಿಟೇಷನ್ನಲ್ಲಿ ಜಾಯ್ನ್ ಆಗ್ತಾ ಬಂದಾಗ ಆಗ ನನಗೆ ಒಂದು ಸ್ವಲ್ಪ ಧ್ಯಾನದಲ್ಲಿ ತುಂಬ ನಿದ್ದೆ ಹೋಗ್ತಾ ಇದ್ದೀನಿ, ಏನೋ ಆಗ್ತಾಯಿದೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ಹಾಗೆ ದಿನ ಬರ್ತಾ ಮಾಡ್ತಾ ಬಂದೆ. ಒಂದು ಸ್ವಲ್ಪ ದಿನ ಕಣ್ಣಲ್ಲಿ ನೀರು ಹರಿತಾ ಹೋಯಿತು. ಹಾಗೆ ಅನುಭವಗಳು ಆಗ್ತಾ ಸ್ಟಾರ್ಟ್ ಆಯಿತು ನನಗೆ. ಒಂದು ದಿನ ಧ್ಯಾನದಲ್ಲಿ ತುಂಬ ಚೆನ್ನಾಗಿ ಅನುಭವ ಆಯಿತು ನನಗೆ. 2022ರಲ್ಲಿ ಧ್ಯಾನಕ್ಕೆ ಬಂದಾಗ ಹಾಗೇನೆ ನಮ್ಮ ತಾಯಿಯವ್ರಿಗೂ ಬ್ಯಾಕ್ ಪೇನ್ಲಿಂದನೇ ಅವ್ರಿಗೂ ತುಂಬ ತ್ರಾಸಾಗ್ತಾಯಿತ್ತು. ಅವ್ರಿಗಂತೂ ಆಪ್ರೇಷನ್ನೇ ಹೇಳಿದರು. ಆಗ ಅವ್ರಿಗೂ ಹೇಳಿದೆ, ಹೀಗೆ ಹೇಳಿದಾಳೆ ಅಕ್ಕ ಮಾಡು ಅಂತ ನಮ್ಮ ಮಮ್ಮಿಯವ್ರಿಗೂ ಹೇಳಿದೆ. ಅವರು ಮಾಡ್ತಾ ಬಂದರು. ನನಗೆ 2024ರಲ್ಲಿ ಮಹಿಳಾ ಮಹಾಧ್ಯಾನ ಚಕ್ರ ಕೂಡಲ ಸಂಗಮದಲ್ಲಿ ನಡೀತು. ಆಗ ನಾನು ಹೋಗಿದ್ದೆ ಅಲ್ಲಿ. ಆವಾಗ ನನಗೆ ಧ್ಯಾನ ಕುಳಿತಿದ್ದೆ. ಆಗ ಧ್ಯಾನದಲ್ಲಿ ನನಗೆ ಆಲೋಚನೆ ಬರೇ ಆಲೋಚನೆಯೇ ಬರ್ತಾಯಿತ್ತು. ಧ್ಯಾನ ಏನು ಹೋಗ್ತಾನೇ ಇದ್ದಿದ್ದಿಲ್ಲ. ನಾನು ಇನ್ನೇನಪ್ಪ ನನಗೆ ಧ್ಯಾನದಲ್ಲಿ ಆಲೋಚನೆ ಬರ್ತಾಯಿದೆ, ಭಾಳ ಬೇಡ, ಧ್ಯಾನದಿಂದ ಎದ್ದು ಹೋಗೋಣ, ಇನ್ನೊಂದು 5 ನಿಮಿಷ ನೋಡಿ ಎದ್ದು ಹೋಗೋಣ ಅಂತ ಮಾಡಿದ್ದೆ. ಆಗ ಅಷ್ಟರಲ್ಲಿ ನಾನು ಜೈವೋ ಮೆಡಿಟೇಷನ್ಗೆ ಮೈಸೂರಿನವರು ಶಾಂತಲಾ ಮೇಡಮ್ ಅಂತ ಅವ್ರು ನಡೆಸ್ತಾಯಿದ್ರು. ಅವರು ಬರ್ತೀನಿ ಅಂದಿದ್ರು, ಅವರು ಬಂದಿದ್ದರು. ಆಗ ಆ ಧ್ಯಾನದಲ್ಲಿ ನನಗೆ ಕೂಡಲ ಸಂಗಮದಲ್ಲಿ ಧ್ಯಾನ ಕೂರ್ತೆ ತುಂಬ ಡೀಪಾಗಿ ಹೋದೆ. ನನಗೆ ಬ್ಯಾಕ್ ಪೇನ್ ಇದ್ದಾಗ ಹಾಗೂ ಧ್ಯಾನದಲ್ಲಿಯೇ ಕುಳಿತಲ್ಲಿ ಅವರು ಮೇಡಮ್ ಬಂದು ನನಗೆ ಬೆನ್ನಿಗೆ ಕತ್ತಿಗೆ ಮಸಾಜ್ ಮಾಡಿದ ಥರ, ಬ್ಯಾಕ್ ಪೇನಲ್ಲಿ ಮಸಾಜ್ ಮಾಡಿದ ಥರ ಆಯಿತು. ನನಗೆ ಧ್ಯಾನದಲ್ಲೇ ಅನುಭವ ಆಯಿತು. ಹಾಗೆ ತುಂಬ ಡೀಪಾಗೆ ಹೋದೆ ನಾನು. ಏನೋ ನನಗೆ ತುಂಬ ಖುಷಿ ಆಗ್ತಾ ಇದ್ದಿಲ್ಲ. ನನಗೆ ಎಲ್ಲಿದ್ದೀನಿ, ಏನು ಮಾಡ್ತಾಯಿದ್ದೀನಿ ಏನೂ ಕಲ್ಪನೆ ಇಲ್ಲ. ಧ್ಯಾನ ತುಂಬ ಚೆನ್ನಾಗಾಯಿತು. ಆಮೇಲೆ 3 ತಾಸು ಧ್ಯಾನಕ್ಕೆ ನಾನು ಫಸ್ಟ್ ಟೈಮ್ ಅಲ್ಲೇ 3 ತಾಸು ಧ್ಯಾನಕ್ಕೆ ಕುಂತಿದ್ದೆ. 2022ರಲ್ಲಿ ಧ್ಯಾನ ಮಾಡ್ತಾಯಿದ್ರು. ನಾನು 2024 ಮಟನೂ 3 ತಾಸು ಎಂದು ಧ್ಯಾನ ಮಾಡಿದ್ದಿಲ್ಲ. ಅಲ್ಲಿ ಕೂಡಲ ಸಂಗಮದಲ್ಲಿ ಫಸ್ಟ್ ಟೈಮ್ ನಾನು 3 ತಾಸು ಕುಂತು ಧ್ಯಾನ ಮಾಡಿದ್ದೆ. ಆವಾಗ ನನಗೆ ತುಂಬ ತುಂಬ ಆರೋಗ್ಯವಾಗಿ ಅನ್ನಿಸ್ತು. 3 ದಿನ ಹೋಗ್ಬೇಕಂತ ಅಂದ್ಕೊಂಡು ಹೋಗಿದ್ದೆ. ನಾನು ಅನಾಕಾರದಿಂದ 2 ದಿನ ಮಾಡಿ ಬಂದೆ. ಆಮೇಲೆ ನನಗೆ ಕತ್ನೂ ಇಲ್ಲ, ಬ್ಯಾಕ್ ಪೇನೂ ಇಲ್ಲ, ಏನೂ ಇಲ್ಲ, ತುಂಬ ಆರೋಗ್ಯವಾಗಿ ಅನ್ನಿಸ್ತು. ಮನೆಯಲ್ಲೂ ತುಂಬ ಖುಷಿಪಟ್ಟರು. ನಿನ್ನ ಆರೋಗ್ಯ ಮನೆಯಲ್ಲಿ ಬಂತಂದರೆ ನೀನು ತುಂಬ ಹೆಲ್ದಿಯಾಗಿದೆಯಾ, ಆರೋಗ್ಯವಾಗಿದೆಯಾ, ನೀನು ಧ್ಯಾನ ಮಾಡು, ನೀನು ಮಾಡ್ತಾ ನಿನ್ನಲ್ಲಿ ಮೇನ್ ಕೋಪ ಕಡಿಮೆ ಆಗಿದೆ, ಸಿಟ್ಟಿತ್ತು, ಬರೀ ಎಲ್ಲದರಲ್ಲಿ ಸಿಟ್ಟು ತೋರಿಸ್ತಾ ಇದ್ದೆ. ಆ ಸಿಟ್ಟು ಕಡಿಮೆ ಆಗದನ್ನು ಕಂಡು ಹಿಡಿದ್ರು ನಮ್ಮ ಮನೆಯಲ್ಲಿ. ನಿನಗೆ ಕೋಪ ಕಡಿಮೆ ಆಗಿದೆ, ನೀನು ಹೆಲ್ತ್ ಇಶ್ಯೂದಿಂದ ಭಾಳ ನಳತಿದ್ದೆ, ಬರೀ ಪದೇ ಹಾಸ್ಪಿಟ್ಲು ಆ ನೋವು ಈ ನೋವು ಅಂತ ಇರ್ತಿದ್ದಿ, ಈಗ ತುಂಬ ಕಡಿಮೆ ಆಗಿದೆ, ನೀನು ಧ್ಯಾನನ ಮಾಡು, ನಿನ್ಗೆ ಯಾವುದು ಸರಿ ಹೋಗಲ್ಲ ಅಂತಂದರು. ಆ ನೋವಿಗೆ ಎಲ್ಲ ಸ್ಕ್ಯಾನ್, MRI ಸ್ಕ್ಯಾನ್, CT ಸ್ಕ್ಯಾನ್ ಎಲ್ಲ ಸ್ಕ್ಯಾನ್ ಆಗಿದ್ದು. ಎಲ್ಲೂ ಟ್ಯಾಬ್ಲೆಟ್ ತೊಗೊಂಡು ಸಾಕಾಗಿತ್ತು ನನಗೆ. ನಡಕ್ಕೆ ಬಟ್ಟೆ ಕಟ್ಟು ಕೆಲಸ ಮಾಡ್ತಾಯಿದ್ದೆ, ಆ ಥರನೇ ಪೇನ್ ಬರ್ತಿತ್ತು ನನಗೆ. ಆ ಬರ್ತಿರುವಾಗೆ ಈ ಮೆಡಿಟೇಷನ್ಗೆ ಏನು ಬಂದು ನಾನು ಇದರಲ್ಲಿಂದನೇ ನನ್ನ ಬ್ಯಾಕ್ ಪೇನು, ನನ್ನ ಕತ್ ಪೇನು ಎಲ್ಲ ಕಡಿಮೆ ಆಯಿತು. ಹಾಗಾಗಿ ನಾನು ಅದನ್ನು ನನ್ನ ಜೀವನ ಪರ್ಯಂತ ಇನ್ನು ಯಾವತ್ತೂ ಏನು ಬಂದರೂ ಜ್ಞಾನವನ್ನು ಯಾವತ್ತೂ ಬಿಡೋದಿಲ್ಲ ಅಂತ ಅವತ್ತಲೇ ಕಲ್ಪನೆ ಮಾಡಿಕೊಂಡು ಮಂಡಲ್ ಧ್ಯಾನ ಮಾಡ್ತಾ ಬಂದೆ.
41 ದಿನ 21 ದಿನ ಸ್ಟಾರ್ಟಿಂಗ್ ಮಾಡಿದ್ದೆ 11 ದಿನ ಮಂಡಲ ಧ್ಯಾನ ಮಾಡಿದ್ದೆ. ಆ ನಂತರ 21 ದಿನ ಮಂಡಲ ಧ್ಯಾನ, ಆಮೇಲೆ 41 ದಿನ ಜೂಮ್ ಆ್ಯಪ್ ಗ್ರೂಪ್ನಲ್ಲಿಯೇ ಜಾಯ್ನ್ ಆಗ್ತಾ ಬೆಳಗ್ಗೆ 4 ಗಂಟೆ 3 ಗಂಟೆ ಇವನ್ನೆಲ್ಲ ಮಾಡ್ತಾ ಬಂದೆ. ನಾನು ತುಂಬ ಆರೋಗ್ಯವಾಗಿದ್ದೆ. ಮನೆಯಲ್ಲಿನೂ ತುಂಬ ಎಲ್ಲ ಏನೇ ಕೋಪ ಏನೇ ಇದು ಇರಲಿಲ್ಲ. ನಮ್ಮ ಮನೇಲಿ ತುಂಬ ಶಾಂತ ರೀತಿಯಿಂದ ಏನು ಕೆಲಸ ಮಾಡಿದರೂ ಬೇಸರ ಆಗ್ತಿದ್ದಿಲ್ಲ. ಎಲ್ಲ ಚೆನ್ನಾಗಿ ಮಾಡ್ತಾ ಹೋಗ್ತಾ ಬಂದೆ. ನಾನು ನನ್ನ ಮಕ್ಕಳಲ್ಲಿನೂ ವಿದ್ಯಾಭ್ಯಾಸ ತುಂಬ ಚೆನ್ನಾಗಿ ಆಗ್ತಾ ಬಂತು. ನನ್ನ ಮಕ್ಕಳನ್ನು ಇಬ್ಬರು, ನನ್ನ ಮಗ 1.5 ವರ್ಷ ಇದ್ದಾಗಲೇ ಮೆಡಿಟೇಷನ್ ಅವನಿಗೆ ಹೇಳ್ತಾ ಬಂದೆ ನಾನು. ಅವನು ಮೆಡಿಟೇಷನ್ ಮಾಡ್ತಾನೆ ಬಂದ. 1.5 ವರ್ಷ ಮಗ, ಒಬ್ಬ 10 ವರ್ಷ ಮಗನು ಅವನು ಮಾಡ್ತಾ ಬಂದ. ಅವಾಗಿಂದನೇ ಇವಾಗೂವರೆಗೂ ಅವ್ರಿಗೆ ಒಂದು ಸಲ ಮೆಡಿಟೇಷನ್ ಜೂಮ್ ಆ್ಯಪ್ನಲ್ಲಿ ಪ್ರೇಮ್ನಾಥ್ ಸರ್ ಗ್ರೂಪಿಗೆ ಜಾಯ್ನ್ ಆಗಿ ಮಾತಾಡ್ತಾ ಇದ್ದೆ. ನನ್ನ ದೊಡ್ಡ ಮಗ ಕೇಳಿದ, ನಾನು ಧ್ಯಾನ ಮಾಡ್ತೀನಿ, ನನಗೆ ಮ್ಯಾಥ್ಸ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಅಂದ. ಏನಿಲ್ಲ ತಮ್ಮ, ನೀನು ತುಂಬ ಚೆನ್ನಾಗಿ ಧ್ಯಾನ ಮಾಡು, ನಿನಗೆ ಎಷ್ಟಾಗುತ್ತೆ ಅಷ್ಟು ಗಮನ ಇಟ್ಟು ಧ್ಯಾನ ಮಾಡಿ, ನೀನು 90 ಅಬವ್ ಮಾಡ್ತೀಯ, ನೀನು ಪರ್ಸೆಂಟೇಜು ನಿನ್ನ ತುಂಬ ಚೆನ್ನಾಗಿ ಧ್ಯಾನ ಮಾಡ್ತೀವಿ, ನೀನು ತುಂಬ ರಿಸಲ್ಟ್ ಚೆನ್ನಾಗಿಯೇ ಬರುತ್ತೆ ನಿಂದು ಅಂತ ಹೇಳಿದರು. ಅವರು ಅವಾಗ ಆಗಿನ ತರತೆ ಮಾಡ್ತಾನೆ ಬಂದ. ಅವನು ತುಂಬ ಚೆನ್ನಾಗಿಯೇ ಇತ್ತು. 85 87 ಈ ಥರನಾಗೆ ಬಂತು. ಒಂದು ಸ್ವಲ್ಪ ಅವನು ಕಡಿಮೆ ಮಾಡಿದ. ಕಡಿಮೆ ಆಗ್ತಾ ಬರತ್ತಾನ ಧ್ಯಾನ ಕಡಿಮೆ ಆಗ್ತಾ ಇತ್ತು. ಅವನು ಕಡಿಮೆ ಆಗ್ತಾಯಿನ ಅವ್ನ ರಿಸಲ್ಟ್ ಏರುಪೇರು ಆಗ್ತಾನೆ ಬಂತು. ಅವನೊಂದು ಸ್ವಲ್ಪ ನಾನ್ ವೆಜ್ ಅಂದರೆ ಎಗ್ ಗಟ್ಟೆ ತಿಂತಾಯಿದ್ದ. ಅದರಲ್ಲಿ ತೊಡಗಿದ್ದ ಅವನು. ಒಂದು ಸ್ವಲ್ಪ ತಿಂತಾ ಇದ್ನಲ್ಲ, ಆ ಕಾರಣಕ್ಕೆ ನಿನ್ಗೆ ಏರ್ಪೇರ್ ಆಗ್ತಾ ಇದ್ದೆ ನಿನ್ನ ಸ್ಟಡಿಯಲ್ಲಿ, ಅದನ್ನು ಬಿಡು ಅಂಥೇಳಿ ನಾನು ಒಂದಿನ ಕೂಡಿಸ್ಕೊಂಡು ಹೇಳಿದೆ. ಆಗ ಆಯ್ತು ಮಮ್ಮಿ ನಾನು ಬಿಡ್ತೀನಿ ಅಂತ ಮನೇಲಿ ಮಾಡಿದ್ರೂ ಸಹ ಮುಟ್ಲಿಲ್ಲ ಆತ ನನ್ನ ಮಗ ಅವತ್ತು. ಆಯ್ತು ಮಮ್ಮಿ ನಾ ಇನ್ನು ಮಾಡಲ್ಲ, ನೀನು 41 ದಿನ ನನಗೆ ಮಂಡಲ ಧ್ಯಾನ ಮಾಡಿಸ್ತಾ ಇದ್ದಿ, ನಾನು ಇನ್ನು ಮೇಲೆ ಹೊಟ್ಟೆ ಮಾಡೋದಿಲ್ಲ, ನಾನು ತಿನ್ನೋದೇ ಇಲ್ಲ ಅಂತ ಹೇಳಿದ. ಆಯ್ತಪ್ಪ ನೀನು ತಿನ್ನಬೇಡ ಅಂದೆ. ಅವ್ರ ಅಪ್ಪಾಜಿನೂ ಅಂದರು, ನೀನೇ ಇಷ್ಟು ಮಕ್ಕಳ ಸಲುವಾಗಿ ಮಾಡತ್ತಿ ಅಂದಮೇಲೆ ನಾ ಇನ್ನು ಅವ್ರಿಗೆ ತಿನ್ನೋಕ್ಕೂ ಕೊಡೋದಿಲ್ಲ, ನಾನು ತಿನ್ನಲ್ಲ ಅಂತ ಡಿಸಿಷನ್ ಮಾಡಿಬಿಟ್ರು ಮನೆಯಲ್ಲಿ. ಆಯಿತು ಅಂತೇಳಿ ನಂಗೆ ತುಂಬ ಖುಷಿ ಆಯ್ತು ಅದನ್ನು ಕೇಳಿ. ಅವ್ರು ನಾನ್ ವೆಜ್ ತಿಂದು ಬಂದರು, ಎಗ್ ತಿಂದು ಬಂದರು. ನನಗೆ ಏನಾಗ್ತಾಯಿತ್ತೇನೋ ತುಂಬ ಇರಿಟೇಟ್. ಅವ್ರ ಕೂಡ ಮಾತೇ ಆಡ್ತಿದ್ದಿಲ್ಲ, ತುಂಬ ಕೋಪ ಬರ್ತಾಯಿತ್ತು. ಅವ್ರು ಬಿಡೋಕ್ಕಾಗಿಯೇ ಆ ಥರನಾಗ ಆಯಿತು. 2 ಸಲ ಆಯಿತು ನನಗೆ ಆ ಥರನಾಗಿ. ಅವರು ಆಯಿತು ನನ್ನ ಕೋಪನೇ ತಾವೇ ತಿಳ್ಕೊಂಡು, ಇಲ್ಲ ನಾನು ಇನ್ನೂ ಒಟ್ಟು ತಿನ್ನಲ್ಲ, ಮಕ್ಕಳಿಗೆ ತಿನ್ನಿಸ್ಕೊಡಲ್ಲ ಅಂತಂದರು. ಆಮೇಲೆ ಆಯಿತು ಸರಿ, ನನಗೆ ತುಂಬ ಖುಷಿ ಆಯಿತು ಅವ್ರು ಹೇಳಿದ್ದು ಕೇಳಿ. ಆಮೇಲೆ ನನಗೆ ಇನ್ನೊಮ್ಮೆ 2025 ಕೂಡಲ ಸಂಗಮಕ್ಕೆ ಹೋದಾಗಿದ್ದೆ ಧ್ಯಾನಕ್ಕೆ, ಮಹಿಳಾ ಮಾಧ್ಯಮ ಚಕ್ರದಲ್ಲಿ. ಅಲ್ಲಿ ಮತ್ತು ಇನ್ನೊಮ್ಮೆ ನನಗೇನಾದರೂ ಮುಂಚೆ ಆಗಬೇಕಂದ್ರೆ ನನ್ನ ಧ್ಯಾನದಲ್ಲೇ ಆಗ್ತಾಯಿತ್ತು ನನಗೆ. ಅವತ್ತು ಧ್ಯಾನ ಕುಳಿತಿದ್ದೆ, 2 ತಾಸು ಆಗಿರ್ಬೋದು ಧ್ಯಾನಕ್ಕೆ ಕುಳಿತು ನಾನು. ಅಲ್ಲಿ ಸುಟ್ಟ ಸ್ಮೆಲ್ ವಾಸನೆ ಬರ್ತಾಯಿತ್ತು ನನಗೆ. ಸುಟ್ಟ ಸ್ಮೆಲ್ ವಾಸನೆ ಬರ್ತಾ ಇದೆಯಲ್ಲ ಧ್ಯಾನದಲ್ಲಿ ನನಗೆ ಅಂತ ಅಂದ್ಕೊಂಡೆ. ಆಯಿತು ಏನೋ ಇದು ಇರ್ಬೋದು ಬಿಡು ಏನೋ ಅಂಥೇಳಿ ಸುಮ್ಮನಾದೆ. ಧ್ಯಾನ ಮುಗಿದ ತಕ್ಷಣ 3 ತಾಸು ಧ್ಯಾನ ಮುಗಿದ ತಕ್ಷಣ ಟಿಫಿನ್ಗೆ ಹೋದಿವಲ್ಲಿ. ಟಿಫಿನ್ ಮಾಡುತ್ತಾ ಇರ್ಬೇಕಾದ್ರೆ ಕ್ಯೂ ನಿಂತಿದ್ದೀವಿ ಟಿಫಿನ್ಗೆ. ಆವಾಗ ಮೇಲ್ಗಡೆ ಹೋಯ್ತು ನನ್ನ ಲಕ್ಷ್ಯ. ನನಗೆ ಅಲ್ಲೂ ಸುಟ್ಟು ಸ್ಮೆಲ್ ಬರ್ತಾಯಿತ್ತು. ನನಗೆ ಧ್ಯಾನದಲ್ಲಿನೇ ಸುಟ್ಟು ಸ್ಮೆಲ್ ಬಂದಿತ್ತಲ್ಲ, ಇಲ್ಲೂ ನನಗೆ ಸುಟ್ಟು ಸ್ಮೆಲ್ ಬರ್ತಾ ಇದೆಯಲ್ಲ ಅಂತೇಳಿ ಮೇಲ್ಗಡೆ ಹೋಯ್ತು ನನ್ನ ಲಕ್ಷ್ಯ. ಮೇಲ್ಗಡೆ ನೋಡಿದರೆ ಅಲ್ಲಿ ವಾಯರ್ಗೆ ಕಿಡಿ ಹತ್ತಿ ವಾಯರೆಲ್ಲ ಹೊಗೆ ಹೇಳ್ತಾ ಇತ್ತು. ಆ ವಾಯರ್ ಹೊಗೆ ಹೇಳ್ತಾನೆ ಅಲ್ಲೇ ಮಾಸ್ಟರ್ಸ್ ಇದ್ದರು. ಅವ್ರಿಗೆ ಕರೆದು ಹೇಳಿದೆ, ಸರ್ ಅಲ್ಲಿ ಮೇಲೆ ವಾಯರ್ಗೆ ಕಿಡಿ ಹತ್ತಿದೆ, ಆ ಹೊಗೆ ಬರ್ತಾ ಇದೆ ನೋಡ್ರಿ ಅಂತ. ಅವ್ರು ಇಮಿಡಿಯೆಂಟ್ಲಿ ಕರೆಸಿ ಅದನ್ನೆಲ್ಲ ವಾಯರ್ ತೆಗಿಸಿ ಕಟ್ ಮಾಡಿ ಇದನ್ನು ಮಾಡಿದ್ರು. ತುಂಬ ಚೆನ್ನಾಗಿ ಜಲ್ದಿ ಹೇಳಿದೆ ಅಮ್ಮ ನೀನು, ಎಷ್ಟೋ ಇದನ್ನು ಮಾಡಿದ್ಯಾ ಅಂತ ಅವರು ಇದನ್ನು ಮಾಡಿದ್ರು. ಇಲ್ಲ ಸರ್ ನನಗೆ ಧ್ಯಾನದಲ್ಲಿಯೇ ಮೊದಲೇ ಆ ಥರನಾಗ ಆಗಿತ್ತು ಸ್ಮೆಲ್ ಬಂದು ಅಂತ ಹೇಳಿದೆ ನಾನು. ಆಯ್ತಮ್ಮ ನಿಮಗೆ ಧ್ಯಾನದಲ್ಲಿ ತುಂಬ ಅನುಭವ ಚಲೋ ಆಗ್ತಾ ಇದೆ ಅಂತ ಅವಾಗ ಹೇಳಿದ್ರು ಅವರು. ಮತ್ತು ನಮ್ಮ ಮನೆಯಲ್ಲೂ ಒಮ್ಮೆ ಹಾಗೆ ಆಗಿತ್ತು. ನಮ್ಮ ಮನೆಯಲ್ಲೂ ಎಣ್ಣೆ ಹೊಡೆ ಪಂಪು ಚಾರ್ಜಿಗೆ ಇಟ್ಟಿದ್ರು. ಆವಾಗೂ ಬೆಳಗ್ಗೆ 4 ಗಂಟೆಗೆ ಎದ್ದು ಧ್ಯಾನ ಮಾಡ್ತಾಯಿದ್ದೆ ನಾನು. ಆವಾಗ ಸುಟ್ಟು ಸ್ಮೆಲ್ ನನಗೆ ಆಗೂ ಬಂತು. ನಾನು ಇದೇನು ಸುಟ್ಟು ಸ್ಮೆಲ್ ಬರ್ತಾ ಇದೆ ಇಲ್ಲ ಧ್ಯಾನದಲ್ಲಿ ನನಗೆ ಅಂತ ಅಂದ್ಕೊಂಡೆ. ಹಾಗೆ ನಿಧಾನವಾಗಿ ಎದ್ದು, ನನಗೆ ಎಣ್ಣೆ ಪಂಪ್ ಚಾರ್ಜ್ ಇಟ್ಟರಲ್ಲ ನಮ್ಮ ಮನೆಯಲ್ಲಿ ಅಂಥೇಳಿ ಎದ್ದು ಹೋಗಿ ಇನ್ನೊಂದು ರೂಮ್ನಾಗ ಇಟ್ಟಿದ್ರು. ಆಗ ನೋಡ್ತೀನಿ ಅದು ಪಂಪು ಒಪ್ಪರೆ ಒಳಗಡೆ ಆಗಿ ಅದು ಕಿಡಿ ಹೇಳ್ತಾ ಇರೋ ಹಾಗೆ ಹೊಗೆ ಹೇಳ್ತಾ ಇತ್ತು. ಅಲ್ಲಿ ಆಟೋಮೆಟಿಕ್ಕಾಗಿ ಬಟನ್ ಆಫ್ ಮಾಡಿ ಆವಾಗೇ ತೆಗೆದಿಟ್ಟೆ. ಅದು ಏನೂ ಆಗಲಿಲ್ಲ, ಅಷ್ಟಕ್ಕೇ ಇದಾಯಿತು. ಆ ಧ್ಯಾನದಲ್ಲಿ ನನಗೆ ಈ ಥರನಾಗೆಲ್ಲ ಆಗ್ತಾ ಇದೆಯಲ್ಲ, ನನಗೆ ಮುಂಚೆನೇ ಆಗ್ತಾ ಇದೆಯಲ್ಲ ಧ್ಯಾನ, ಒಂಥರ ಅನುಭವ ತುಂಬ ಚೆನ್ನಾಗಿ ಆಗ್ತಾ ಇದೆ ಅಂಥೇಳಿ ಅನಿಸ್ತಾ ಇತ್ತು.
ಮತ್ತು ಇಲ್ಲೆಲ್ಲ ಧ್ಯಾನ ಪ್ರಚಾರಕ್ಕೆ ಕರಿತಾ ಇದ್ರು ನೇತ್ರಾ ಮೇಡಮ್ ಮತ್ತು 41 ದಿನ ಮಂಡಲ್ ಧ್ಯಾನ ಇಟ್ಕೊಂಡಿದ್ದೀವಿ ರೀ. ಬನ್ನಿ ಪ್ರಚಾರ ಮಾಡೋಣ ಅಂತ ಕರಿತಾ ಇದ್ರು. ಬರ್ತಿದ್ದೆವು ಧ್ಯಾನ ಪ್ರಚಾರ ಅಂದ್ರೆ ಮೊದಲು 41 ದಿನ ಧ್ಯಾನ ಅಂತೇಳಿ ಎಲ್ಲಿ ಇದನ್ನು ಮಾಡ್ಕೋಬೇಕು ಧ್ಯಾನ ಅಂಥೇಳಿ ಒಂದು ನಿರ್ದಿಷ್ಟವಾದ ಪ್ರದೇಶ ಇದನ್ನು ಮಾಡ್ಕೊತಿದ್ದೀವಿ ರೀ. ಮಾಡಿಕೊಂಡು ಅಲ್ಲಿ ಒಂದು ದೇವಸ್ಥಾನ ಶಾಲೆಗಳ ಒಂದು ಮಠ ಅಂತೇಳಿ ಆಯ್ಕೆ ಮಾಡ್ಕೊತಿದ್ದೀವಿ ರೀ ಮೊದಲು. ಮಾಡಿಕೊಂಡು ಆಮೇಲೆ ಪ್ರದಿಷ್ಟ ಇದು ನಿರ್ಧಾರ ಅಂತೇಳಿ ಒಂದು ಅಲ್ಲಿ ಸಂಸ್ಥೆಗೆ ಹೋಗಿ ಒಂದು ಲೆಟ್ರ್ ಕೊಟ್ಟು ಅವ್ರ ಪರ್ಮಿಷನ್ ತೊಗೊಂಡು ಬಂದು ಮಾಡ್ತಾಯಿದ್ದು. ಹಾಗೆ 41 ದಿನ ಎಲ್ಲ ಮಾಸ್ಟರ್ನ ಕರೆಸಿ 41 ದಿನ ಮಂಡಲ್ ಧ್ಯಾನ ಮಾಡಿದ್ವಿ. 41 ದಿನ ಮಂಡಲ್ ಧ್ಯಾನದಲ್ಲಿ 50 ನಿಮಿಷ ಧ್ಯಾನ ಮಾಡಿಸಿದ್ರೆ 10 ನಿಮಿಷ ಅವರ ಅನುಭವ ಮತ್ತು ಇದನ್ನು ಕೇಳ್ತಾ ಇದ್ದೀವಿ ರೀ. ಅನುಭವ ಮತ್ತು ಅವ್ರದ್ದು ಕೇಳ್ತಾ ಇತ್ತು. 41 ದಿನ ಮಂಡಲ್ ಧ್ಯಾನ 41 ದಿನ ಮಾಡಿಸಿ 41 ದಿನ ಆದಿಂದ 41 ದಿನದ ಮಂಡಲ್ ಧ್ಯಾನ ಮುಗಿದ ತಕ್ಷಣ ಅವ್ರಿಗೆ ಮತ್ತೆ ನೀವೇ 41 ದಿನ ಮಾಡಿ ಮಾಸ್ಟರ್ಸ್ ಅವರೇ ಮಾಸ್ಟರ್ಸೇ ತಮಗೆ ಅನುಭವ ಆದದ್ದನ್ನು ತಾವೇ ಹೇಳೋ ಹಾಗೆ ಮಾಡ್ತಾಯಿದ್ರು. ಧ್ಯಾನ ತುಂಬ ಗದಗಿನಲ್ಲಿ ತುಂಬ ಧ್ಯಾನ ತುಂಬ ಹಬ್ಬ ಇದೆ. ಇಡೀ ಗದಗನೇ ಜಿಲ್ಲೆ ಹಳ್ಳಿ ಎಲ್ಲ ಇಡೀ ಗದಗನೇ ಧ್ಯಾನ ಜಗತ್ತು ಆಗಬೇಕಂತ ನಮ್ಮ ಆಸೆನೆ. ಇಡೀ ಜಗತ್ತೇ ಧ್ಯಾನಮಯವಾಗಲಿ. ಪತ್ರಿಜಿ ಅವರು ಏನು ಹೇಳಿದ್ದಾರೆ ಅಂದರೆ ಇಡೀ ಜಗತ್ತೇ ಧ್ಯಾನ ಜಗತ್ತಾಗಬೇಕಂತ ಅವರ ಆಸೆ. ನಮ್ಮದು ಅದೇ ಆಸೆ. ಎಲ್ಲ ಇಷ್ಟು ಧ್ಯಾನದಲ್ಲಿ ನಮಗೆ ಇಷ್ಟು ಸಂತೋಷ ಇಷ್ಟೆಲ್ಲ ನೆಮ್ಮದಿ ಇದೆ ಅಂದಮೇಲೆ ಇಡೀ ಜಗತ್ತನ್ನೇ ಯಾಕೆ ಧ್ಯಾನ ಜಗತ್ತನ್ನಾಗಿ ಮಾಡಬಾರ್ದು? ಎಲ್ಲರೂ ಸೇರಿ ಪ್ರಚಾರ ಮಾಡಿ ಎಲ್ಲ ಓಣಿಗಳಿಗೆ ಹೋಗಿ ಎಲ್ಲ ಕಡೆ ಪಾಂಪ್ಲೆಟ್ ಹಂಚಿ ಧ್ಯಾನ ಜಗತ್ತು ಮಾಡಬಾರ್ದು ಯಾಕೆ ಅಂಥೇಳಿ ಇದನ್ನು ಮಾಡಬೇಕು ನಾವು ಅಂಥೇಳಿ ಎಲ್ಲ ನೇತ್ರಾ ಮೇಡಮು ಮತ್ತು ಎಲ್ಲ ಅವ್ರ ಮೇಡಮ್ ಎಲ್ಲೇ ಏನೇ ಇದ್ದರೂ ಕರೆದ್ರು ಬಂದು ನಾವೆಲ್ಲ ಭಾಗವಹಿಸಿ ಮಾಡ್ತೀವಿ ಅಂತ ಅನುಕೂಲ ಇದ್ದರೆ. ಮೊನ್ನೆ ಇಲ್ಲೇ 41 ದಿನ ಮಂಡಲ್ ಧ್ಯಾನ ಇಟ್ಕೊಂಡಿದ್ರು. ಅವರು ಹೀಗೆ ನೀವು ನಿಮ್ಮ ಅನುಭವ ಹೇಳಿ ಬನ್ನಿ ಅಂತ ಕರೆದ್ರು. ಹಾಗೆ ಬಂದು ಅನುಭವ ಹಂಚಿಕೆ ಹೇಳಿ ಹೋಗ್ತಾಯಿದ್ವಿ. ನಾವು ಅಸುಂಡಿಯಲ್ಲಿ ಆದರೂ ನಾನು ಬಂದು ಅವ್ರು ಎಲ್ಲಿ ಕರೆದ್ರೂ ಬಂದು ಮಾಡ್ತೀವಿ. ನಮ್ಮ ಮನೆಯಲ್ಲೂ ಅಷ್ಟೇ ನನಗೆ ಸಪೋರ್ಟಾಗಿ ನೀನು ಹೋಗು ಧ್ಯಾನ, ನಾನು ಎಲ್ಲೇ ಹೋಗ್ಬೇಕು ಹಿಂಗೆ ಕರೆದಾರು ನಾನು ಹೋಗ್ತೀನಿ ಅಂದರೆ ಹಾಂ ಆಯ್ತು ಹೋಗು ಅಂತ. ನಾನು ಕೂಡಲ ಸಂಗಮಕ್ಕಾದ್ರೂ ನಾವು ಒಬ್ಬಳನ್ನೇ ಕಳಿಸ್ತಿದ್ರು. ಅವ್ರ ಜೊತೆ ದಾರಿ ಮಾಸ್ಟರ್ಸ್ ಹೋಗಿ ನಾನು ಅಂತಿದ್ದೆ ಹಾಂ ಆಯ್ತು ಹೋಗು ಮಾಡು ಅಂತ ಕಳಿಸ್ತಿದ್ರು. ಇವಾಗೂ ನಿನ್ನೆ ಮೇಡಮ್ ಫೋನ್ ಹಚ್ಚಿದ್ರು ಹಿಂಗೆ ಹೇಳ್ಯಾರಿ ಹೋಗ್ತೀನಿ ಅಂತ. ಹೋಗು ಆಯ್ತು ಮಾಡಿ ಬಾ ಅಂತ. ನಮ್ಮ ಮನೆಯಲ್ಲಿ ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ. ಧ್ಯಾನದಲ್ಲಿ ನೀನು ಇಷ್ಟೇ ಇದು ಆಗಿದ್ಯಾ ಅಂದರೆ ನಿನ್ಗೆ ಯಾಕೆ ಇದನ್ನು ಮಾಡಬೇಕು, ಒಳ್ಳೆಯದೇ ಅದು ಧ್ಯಾನ. ಮಕ್ಕಳಿಗೂ ತುಂಬ ಒಳ್ಳೆಯ ರೀತಿ ಅನುಭವ ಇದನ್ನು ಮಾಡ್ತಾ ಇದೆಯಾ ನೀನು, ಒಳ್ಳೆಯ ಇದು ಗೃಹಿಣಿಯಾಗಿನೂ ಈ ಥರನಾಗಿ ಮಾಡ್ಕೊಂಡು ಹೋಗ್ತಾ ಇದೆಯಲ್ಲ, ಯಾವುದೇ ಅಬ್ಜೆಕ್ಷನ್ ಇಲ್ಲ ನಿನಗೆ, ಹೋಗು ಮಾಡು ಏನು ಅನಿಸುತ್ತೆ ಅದನ್ನಂತ ಪರ್ಮಿಷನ್ ಕೊಡ್ತಾರೆ ಮನೆಯಲ್ಲಿ. ನಾನು ಇಷ್ಟು ಹೇಳಿ ನಮಸ್ಕಾರ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.